ಜೀನ್ ವಾಲ್ಜೀನ್ ಕಳ್ಳತನಕ್ಕಾಗಿ ಬಂಧಿಸಲ್ಪಟ್ಟನು ಮತ್ತು ಅವನನ್ನು ಸೆರೆಮನೆಗೆ ಹಾಕಲಾಯಿತು. ಅವನು ಸೆರೆಮನೆಯಿಂದ ಬಿಡುಗಡೆಯಾದಾಗ ಅವನಿಗೆ ಉಳಿಯಲು ಸ್ಥಳವಿರಲಿಲ್ಲ. ಸಾಯಂಕಾಲದ ವೇಳೆಯಲ್ಲಿ ಅವನಿಗೆ ಹಸಿವೆಯಾದಾಗ ಅವನು ಯಾವುದಾದರೂ ಐಶ್ವರ್ಯವಂತನ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಲು ನಿರ್ಧರಿಸಿ ಸಮೀಪದಲ್ಲಿದ್ದ ಒಂದು ದೊಡ್ಡ ಮನೆಯ ಬಾಗಿಲನ್ನು ತಟ್ಟಿದನು. ಅದು ಒಬ್ಬರು ಪಾದ್ರಿಯ ಮನೆಯಾಗಿತ್ತು. ಮನೆಯೊಳಗಿಂದ ಬಿಳಿ ಬಟ್ಟೆ ಹಾಕಿಕೊಂಡು ವ್ಯಕ್ತಿಯೊಬ್ಬರು ಹೊರಬಂದು ಜೀನ್ ವಾಲ್ಜೀನನ್ನು ನೋಡಿ, ಒಳಗೆ ಬನ್ನಿ, ಕುಳಿತುಕೊಳ್ಳಿ, ನಿಮ್ಮನ್ನು ನೋಡಿದರೆ ಬಹಳ ಹಸಿದ ಹಾಗೆ ಇದೆ ಎಂದು ಹೇಳಿ ಊಟದ ಮೇಜಿನ ಮೇಲೆ ಕೂರಿಸಿ ಒಳ್ಳೆಯ ಆಹಾರವನ್ನು ನೀಡಿದರು. ಆಗ ಅವನು, ಸರ್, ನಾನು ಯಾರೆಂದು ನಿಮಗೆ ಗೊತ್ತೇ? ನಾನು ಒಬ್ಬ ಕಳ್ಳ, ಸೆರೆಯಿಂದ ಬಿಡುಗಡೆಯಾಗಿ ಬಂದಿದ್ದೇನೆ ಅಂದನು. ಅದಕ್ಕೆ ಆ ಪಾದ್ರಿಯು, ಅದರ ಬಗ್ಗೆ ಚಿಂತಿಸಬೇಡ, ನೀನು ಹಸಿದಿದ್ದೆ, ನಾನು ಆಹಾರ ನೀಡಿದೆ ಎಂದು ಹೇಳಿ ಸ್ವಲ್ಪ ವಿರಾಮ ತೆಗೆದುಕೊಳ್ಳಲು ಕೋಣೆಯನ್ನು ತೋರಿಸಿದರು. ಅಲ್ಲಿ ಮಲಗಿದ್ದರೂ ಸಹ ಅವನಿಗೆ ಸರಿಯಾಗಿ ನಿದ್ರೆ ಬರಲಿಲ್ಲ. ಅವನು ಸೆರೆಯಲ್ಲಿ ತನ್ನ ಕಠಿಣ ದಿನಗಳನ್ನು ನೆನೆಸಿಕೊಂಡು ಮತ್ತು ಮುಂದೆ ತಾನು ಏನು ಮಾಡಬೇಕೆಂದು ಯೋಚಿಸತೊಡಗಿದನು. ಅಷ್ಟರಲ್ಲಿ ಮುಂದೆ ಇದ್ದಂತಹ ಬೆಳ್ಳಿ ಶಿಲುಬೆ ಅವನ ಕಣ್ಣಿಗೆ ಬಿದ್ದಿತು. ತಾನು ಅದನ್ನು ತೆಗೆದುಕೊಂಡು ಮಾರಿದರೆ ಯಾವುದೇ ತೊಂದರೆ ಇಲ್ಲದೆ ಅನೇಕ ದಿನಗಳು ಊಟ ಮಾಡಬಹುದು ಎಂದು ನೆನೆಸಿ ಅದನ್ನು ಮನೆಯಿಂದ ತೆಗೆದುಕೊಂಡು ಹೋದನು. ಆ ರಸ್ತೆಯಲ್ಲಿ ಇದ್ದ ಕಾವಲುಗಾರರು ಬೆಳ್ಳಿಯ ಶಿಲುಬೆಯೊಡನೆ ಓಡುತ್ತಿದ್ದ ಜೀನ್ ವಾಲ್ಜೀನನ್ನು ಕಂಡು ಅವನನ್ನು ಹಿಡಿದರು. ನೀನು ಎಲ್ಲಿಂದ ಬರುತ್ತಿರುವೆ ಎಂದು ಕೇಳಿದ್ದಕ್ಕೆ ಅವನು ತಡವರಿಸಿದನು ಮತ್ತು ಸರಿಯಾದ ಉತ್ತರವನ್ನು ನೀಡಲಿಲ್ಲ. ಆ ಶಿಲುಬೆಯನ್ನು ನೋಡಿದ ಆ ಕಾವಲುಗಾರರು, ಇದು ಯಾವುದೋ ಕ್ರೈಸ್ತ ಮನೆಯಿಂದ ಕದಿಯಲಾಗಿದೆ ಎಂದು ನಿರ್ಧರಿಸಿ ಸಮೀಪ ಇರುವ ಆ ಪಾದ್ರಿಯ ಮನೆಗೆ ಹೋಗಿ, ಇದು ನಿಮ್ಮದೋ ಎಂದು ಕೇಳಿದಾಗ ಅವರು, ಹೌದು, ಅದು ನನ್ನದೇ, ಆದರೆ ಅದನ್ನು ನನ್ನ ಸ್ನೇಹಿತನಿಗೆ ಕೊಟ್ಟಿರುವೆ ಎಂದು ಹೇಳಿ ಕಳ್ಳನನ್ನು ನೋಡಿ, ಗೆಳೆಯನೇ, ಹೇಗೆ ಇರುವೆ ಎಂದು ಕೇಳಿದರು. ಕಾವಲುಗಾರರು ಅವನನ್ನು ಬಿಟ್ಟು ಹೊರಟು ಹೋದರು. ಜೀನ್ ಆಶ್ಚರ್ಯಗೊಂಡನು ಮತ್ತು ನಾಚಿಕೆಯಿಂದ ಪಾದ್ರಿಯ ಪಾದಕ್ಕೆ ಬಿದ್ದು, ನನ್ನನ್ನು ಕ್ಷಮಿಸಿ ಎಂದು ಬೇಡಿದನು. ಪ್ರೀತಿ ಎಲ್ಲವನ್ನು ಬದಲಾಯಿಸುತ್ತದೆ. ಹಾಗಾದರೆ ನಾವು ಎಲ್ಲರನ್ನೂ ಪ್ರೀತಿಸಿ ಆ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸೋಣವೇ?